ಹೀಗೆ ಮನೆಯ ಮುಂದೆ ಕುಳಿತು ಕಣ್ಣೀರಿಡುತ್ತಿರುವ ಯುವತಿ, ಕೈಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಧರಣಿ ನಡೆಸುತ್ತಿರುವ ದೃಶ್ಯಗಳು, ನ್ಯಾಯಕ್ಕಾಗಿ ಅಧಿಕಾರಿಗಳ ಕಚೇರಿ ಸುತ್ತುತ್ತಿರುವ ಯುವತಿ, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೌದು, ಹಾಸನ ಮೂಲದ 25 ವರ್ಷದ ಚೇತನ ತಂದೆ ತಾಯಿಯನ್ನು ತೊರೆದು ಬೆಂಗಳೂರಿನ ಯಲಹಂಕದಲ್ಲಿ ಸಂಬಂಧಿಕರ ಮನೆಯಲ್ಲಿದ್ದುಕೊಂಡು ಟೀ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬತ್ತಲಹಳ್ಳಿ ಗ್ರಾಮದ ಕೃಷ್ಣಪ್ಪ ಹಾಗೂ ಮಂಜುಳಾ ದಂಪತಿಯ ಮಗ ಮುನಿರಾಜು ಟಿಪ್ಪರ್ ಲಾರಿ ಚಾಲಕನಾಗಿದ್ದನು. ಚೇತನ ಕೆಲಸ ಮಾಡುತ್ತಿದ್ದ ಟೀ ಅಂಗಡಿಗೆ ಆಗಾಗ್ಗೆ ಟೀ ಕುಡಿಯಲು ಬರುತ್ತಿದ್ದ ಮುನಿರಾಜು ಯುವತಿಯನ್ನು ನೋಡಿ ಪ್ರೀತಿಗೆ ಬಿದ್ದಿದ್ದಾನೆ ಎನ್ನಲಾಗಿದೆ. 10 ರೂಪಾಯಿ ನೋಟಿನ ಮೇಲೆ ತನ್ನ ಮೊಬೈಲ್ ನಂಬರ್ ಬರೆದು ಚೇತನಾಳಿಗೆ ಕೊಟ್ಟಿದ್ದನಂತೆ. ಬಳಿಕ ಇಬ್ಬರು ಮೊಬೈಲ್ ಮೂಲಕ ಸಂಪರ್ಕದಲ್ಲಿದ್ದು ಪ್ರೀತಿಸುತ್ತಿದ್ದರು ಎನ್ನಲಾಗಿದೆ. ಪ್ರೀತಿ ಗಾಢವಾಗುತ್ತಿದ್ದಂತೆ ಇಬ್ಬರು ಒಟ್ಟಿಗೆ ಸುತ್ತಾಡಿ ಬಳಿಕ ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದರು. ಕುಟುಂಬದ ವಿರೋಧದ ನಡುವೆಯೂ ಮುನಿರಾಜು ಚೇತನಾಳನ್ನು ಮದುವೆಯಾಗಿದ್ದು 4-5 ತಿಂಗಳು ಸಂಸಾರ ಕೂಡ ನಡೆಸಿದ್ದಾರಂತೆ. ಆದರೆ ಇದ್ದಕ್ಕಿದ್ದಂತೆ ಮುನಿರಾಜು ಹಾಗೂ ಅವರ ಕುಟುಂಬಸ್ಥರು ಚೇತನಾಳನ್ನು ಬೇಡವೆಂದು ಹೇಳಿ ಮನೆಯಿಂದ ಹೊರಹಾಕಿದ್ದಾರೆ ಎಂದು ಯುವತಿ ಆರೋಪಿಸಿದ್ದಾಳೆ. ತನ್ನ ಬಳಿ ಇದ್ದ ಸುಮಾರು 3.5 ಲಕ್ಷ ರೂಪಾಯಿ ಹಣ ಹಾಗೂ 60 ಗ್ರಾಂ ಚಿನ್ನವನ್ನು ಪಡೆದು ಬಳಿಕ ಮೋಸ ಮಾಡಿದ್ದಾರೆ ಎಂದು ಚೇತನ ಆರೋಪಿಸಿದ್ದಾಳೆ. ಈ ಸಂಬಂಧ ಪೆರೇಸಂದ್ರ ಪೊಲೀಸ್ ಠಾಣೆಗೆ ದೂರು ನೀಡಲು ತೆರಳಿದರೂ ಪೊಲೀಸರು ಪ್ರಕರಣ ದಾಖಲಿಸದೆ ವಾಪಸ್ ಕಳುಹಿಸಿದ್ದಾರೆ ಎಂದು ಯುವತಿ ಅಳಲು ತೋಡಿಕೊಂಡಿದ್ದಾಳೆ. ಇದರಿಂದ ನೊಂದ ಯುವತಿ ಇದೀಗ ಮುನಿರಾಜು ಮನೆಯ ಮುಂದೆ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಧರಣಿ ನಡೆಸುತ್ತಿದ್ದಾಳೆ. ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಕದ ತಟ್ಟಿ ನ್ಯಾಯಕ್ಕಾಗಿ ಅಂಗಲಾಚಿದ್ದಾಳೆ. ಹಾಸನಲ್ಲಿದ್ದು ನಾನು ಹಾಸನಿಂದ ನಾನು ಬೆಂಗಳೂರು ಯಲಹಂಕದಲ್ಲಿ ಕಾಫಿ ಟೀ ಅಂಗಡಿ ಮಾಡ್ಕೊಂಡಿದ್ದೆ. ಕಾಫಿ ಟೀ ಮಾಡ್ಕೊಂಡಿದ್ದಾಗ ಅಲ್ಲಿಗೆ ಮುನಿರಾಜು ಅನ್ನೋನು ಟಿಪ್ಪರ್ ಡ್ರೈವರ್ ಬರ್ತಿದ್ದ. ಕಾಫಿ ಟೀ ಕುಡ್ಕೊಂಡು ಹಂಗೆ ಪರಿಚಯ ಆಗ್ತಿತ್ತು. ಕಾಲ್ ಮಾಡು ಅಂತ ಹೇಳ್ಬಿಟ್ಟು ನಂಬರ್ ಕೊಟ್ಟ, 10 ರೂಪಾಯಿ ನೋಟಲ್ಲಿ ಬರೆದು ಕೊಟ್ಟ. ನಾನು ಕಾಲ್ ಮಾಡಿರಲಿಲ್ಲ. ಒಂದು 10 ಡೇಸು ಅಲ್ಲೇ ಬರೋನು ಹೋಗೋನು ಕಾಲ್ ಮಾಡು ಅಂತ ಟಾರ್ಚರ್ ಕೊಡ್ತಿದ್ದ. ನಾನು ಕಾಲ್ ಕೊನೆಗೆ ಬರ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದ್ರಲ್ಲ ಸುಮ್ಮನೆ ಸೀನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಕಾಲ್ ಮಾಡಿದೆ. ಕಾಲ್ ಮಾಡೋಕ್ಕಿರಿದ್ಮೇಲೆ ಎಲ್ಲ ಹಂಗೆ ಪರಿಚಯ ಆಯಿತು, ಫ್ರೆಂಡ್ ಆಗಿದ್ವಿ. ಅದಾದಮೇಲೆ ಲವ್ ಸ್ಟಾರ್ಟ್ ಆಯಿತು. ಲವ್ ಮಾಡೋಕ್ಕಿರಿದ್ಮೇಲೆ ಹೊರಗಡೆ ಎಲ್ಲ ಕರ್ಕೊಂಡೋದ, ಧರ್ಮಸ್ಥಳ ಎಲ್ಲ ಟ್ರಿಪ್ ಕರ್ಕೊಂಡೋದ, ಎಲ್ಲ ಹೋಗಿ ಇದು ಮಾಡಿದ್ವಿ. ಕೊನೆಗೆ ಮದುವೆ ಆಗೋಣ ಬಾ ಅಂತ ಕರೆದ. ನಾನು ಬರಲ್ಲ ಇವಾಗಲೇ ಅಂತ ಹೇಳಿದೆ. ನೀನು ಬರಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಹಂಗೆ ಹಿಂಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಹೊರಗಡೆ ಕರ್ಕೊಂಡು ಬಂದು ಮದುವೆನೂ ಆದ. ರೂಮ್ ಮಾಡಿಕ್ದೆ, ಸ್ವಲ್ಪ ಒಂದು ದಿನ ಅಲ್ಲಿ ಇಲ್ಲಿ ಲಾಡ್ಜಲ್ಲಿ ಇಕ್ತ. ಲಾಡ್ಜಿಂದ ಆದಮೇಲೆ ರೂಮ್ ಮಾಡಿಕ್ತ. ರೂಮಲ್ಲೇ ಮದುವೆ ಆದಮೇಲೆ ಚೆನ್ನಾಗೇ ಇದ್ವಿ. ಒಂದು 3 ತಿಂಗಳು 4 ತಿಂಗಳು ಚೆನ್ನಾಗೇ ಇದ್ವಿ. ಅದಾದಮೇಲೆ ಮತ್ತೆ ಅವ್ರು ಯಾರೋ ಮನೆಯವ್ರ ಮಾತೆಲ್ಲ ಕೇಳಿಕೊಂಡು ನೀನು ನನಗೆ ಬೇಡ ಹಂಗೆ ಹಿಂಗೆ ಅಂದು. ಸರಿ ಆಯಿತು, ನಿನ್ಗೆ ಏನು ಬೇಕಪ್ಪ ಅಂದಕ್ಕೆ, ನಿನ್ನ ದುಡ್ಡು ಬೇಕು, ಒಡವೆ ಬೇಕು ಅಂದಕ್ಕೆ ಒಡವೆ ದುಡ್ಡು ಎಲ್ಲ ಕೊಟ್ಟೆ. 3.5 ಲಕ್ಷ ಕ್ಯಾಶ್ ಇತ್ತು, ಅದು ಕೊಟ್ಟೆ. ನಾನು ಒಡವೆ, ಮಂಗಲ್ಯ ಚೈನು, ಶಾರ್ಟ್ ಚೈನು, ವಾಲೆ, ಉಂಗುರ ಎಲ್ಲ ಇತ್ತು, ಎಲ್ಲ ಕೊಟ್ಟಿದ್ದೀನಿ. ಟೋಟಲ್ ಒಂದು 70 ಗ್ರಾಮ್ ಇತ್ತು. 70 ಗ್ರಾಮ್ ಒಡವೆ ಎಲ್ಲ ಕೊಟ್ಟಮೇಲೆ ಚೆನ್ನಾಗೇ ಇದ್ದರು. ಅದೆಲ್ಲ ಕೊಟ್ಟಮೇಲೆ ಚೆನ್ನಾಗೇ ಇದ್ದರು. ಅದಾದಮೇಲೆ ಮತ್ತೆ ನೀನು ನನಗೆ ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಮದುವೆ ಆಗಿರೋ ಪ್ರೂಫ್ ಇಲ್ಲ ಅಂದಿದ್ದಕ್ಕೆ ನಾನು ಮೇಡಮ್ ಹತ್ರ ಹೋದೆ. ಮೇಡಮ್ ನಿಂತು ಮತ್ತೆ ಮದುವೆ ಮಾಡಿದ್ರು. ಮದುವೆ ಆದಮೇಲೆ ಅದೆಲ್ಲ ಪ್ರೂಫ್ ಇತ್ತು. ಚೆನ್ನಾಗೆ ಟೈಮ್ ಬೇಕು ನನಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಟೈಮ್ ತೊಗೊಂಡೆ. ನಾವು ಟೈಮ್ ಕೊಟ್ಟೆ. ಮತ್ತು ನನಗೆ ನೀನು ಬೇಡ, ನಾನು ನಿಂಗೆ 1 ಲಕ್ಷ ಕೊಡ್ತೀನಿ, ನನಗೆ ಡಿವೋರ್ಸ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅದಕ್ಕೆ ಅವ್ರ ಮನೆ ಹತ್ರ ಹೋಗಿ ಕೂತ್ಕೊಂಡೆ. ಮನೆ ಹತ್ರ ಹೋಗಿ ಕೂತ್ಕೊಂಡ್ರೆ ಅವ್ರ ಅಮ್ಮ ಅವರಪ್ಪ ಎಲ್ಲ ಹೊಡಿಯೋಕ್ಕೆ ಬಂದರು. ಅಂದರೂ ಹೊಡೆದಿದ್ದಾರೆ ಎಲ್ಲ. ಅವರೆಲ್ಲ ಹೊಡೆದಿರೋದೆಲ್ಲ ಮಾರ್ಕಿದೆಲ್ಲ ಅವರೇ ಹೊಡೆದಿದ್ದಾರೆ. ಹೊಡೆಸ್ಕೊಂಡು ನನಗೆ ಇನ್ನೂ ಅವನೇ ಬೇಕು, ಇನ್ನು ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಇವಾಗ, ಅವ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾವ ಊರು ಮದುವೆ ಆಗಿರೋದು? ಬತ್ತಲಹಳ್ಳಿ. ಯಾವ ತಾಲೂಕು? ವರ್ಲಕೊಂಡ ಪೋಸ್ಟು, ಗುಡಿಬಂಡೆ ತಾಲೂಕು, ಚಿಕ್ಕಬಳ್ಳಾಪುರ. ಏನು ಹೆಸರು? ಮುನಿರಾಜು ಅಂತ. ಈಗೇನು ಮಾಡ್ತಾಯಿದ್ದಾನೆ? ಮೋಸ ಮಾಡಿದ್ದಾನೆ. ನನಗೆ ನೀನು ಬೇಡ, ನೀನು ಸರಿ ಇಲ್ಲ, ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ನಾನು ಅದಕ್ಕೂ ಅಂದಿದ್ದೀನಿ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದರೆ ಪ್ರೂವ್ ಮಾಡು ಅಂತಲೂ ಹೇಳ್ತಾ ಇದ್ದೀನಿ. ಪ್ರೂವ್ ಮಾಡೋಕ್ಕೂ ರೆಡಿ ಇಲ್ಲ. ಅವ್ನ ಕ್ಯಾರೆಕ್ಟರೇ ಸರಿ ಇಲ್ಲ. ಚೆನ್ನಾಗಿ ನಿಮ್ಮನ್ನು ಬಳಸ್ಕೊಂಡು ಎಲ್ಲ ಯೂಸ್ ಮಾಡಿಕೊಂಡು ಇವಾಗ ನೀನು ನನಗೆ ಬೇಡ ಅಂತ ಹೇಳ್ಬಿಟ್ಟು ಟಾರ್ಚರ್, ಒಡವೆ ಗಿಡವೆ ದುಡ್ಡು ಎಲ್ಲ ಇಸ್ಕೊಂಡು ನೀನು ನನಗೆ ಬೇಡ, ನಾನು ಬೇರೆ ಮದುವೆ ಆಗ್ತೀನಿ, ನನಗೆ ಡಿವೋರ್ಸ್ ಕೊಡು, 1 ಲಕ್ಷ ಕೊಡ್ತೀನಿ ನಿನಗೆ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ, ಸತ್ತೋಗು. ನನಗೆ ಅವ್ನು ಬೇಕು ಅಂತ ಸೂಸೈಡ್ಗೂ ಅಟೆಂಡ್ ಮಾಡಿದ್ದೀನಿ. ಆವಾಗಲೂ ನನಗೆ ನ್ಯಾಯ ಸಿಗಲಿಲ್ಲ. 2 ಟೈಮ್ ಸೂಸೈಡ್ಗೂ ಅಟೆಂಡ್ ಮಾಡಿದ್ದೀನಿ. ಆವಾಗಲೂ ಯಾರೂ ಬಂದು ನನಗೆ ಎಂಕ್ವೈರಿ ಮಾಡಲಿಲ್ಲ, ನ್ಯಾಯ ಸಿಗಲಿಲ್ಲ. ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿದ್ದೀನಿ, ಯಾರೂ ಕಂಪ್ಲೇಂಟ್ ತಗೋತಾ ಇಲ್ಲ. ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನನಗೆ ನ್ಯಾಯ ಬೇಕು, ಅವನ ಜೊತೆ ಚೆನ್ನಾಗಿರ್ಬೇಕು. ಇವಾಗ SP ಆಫೀಸ್ ಹತ್ರ ಬಂದಿದ್ದೀನಿ, ನ್ಯಾಯಕ್ಕೋಸ್ಕರ ಬಂದಿದ್ದೀನಿ. ಇನ್ನು ನೊಂದ ಯುವತಿಗೆ ಮಹಿಳಾ ಪ್ರಪಂಚ ಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷೆ ನಂದಿನಿ ಬೆಂಬಲವಾಗಿ ನಿಂತಿದ್ದಾರೆ. ಯುವತಿಯ ಸಮಸ್ಯೆಯನ್ನು ಆಲಿಸಿರುವ ಅವರು ಯುವತಿಗೆ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದ್ದಾರೆ.
ನಮಸ್ತೆ, ನನ್ನ ಹೆಸರು ಡಾಕ್ಟರ್ ನಂದಿನಿ ಮಂಜುನಾಥ್ ಅಂತ ಹೇಳಿ, ಮಹಿಳಾ ಪ್ರಪಂಚ ಶಕ್ತಿ ರಾಜ್ಯಾಧ್ಯಕ್ಷರು ಮಾತಾಡ್ತಿದ್ದೀನಿ. ಚೈತನ್ಯ ಅಂತ ಹೇಳಿ ನನ್ನ ಹತ್ರ ಹೆಣ್ಮಗು ಒಂದು ಆಫೀಸ್ ಹತ್ರ ಬಂದಿತ್ತು. ಮೇಡಮ್, ನನಗೆ ತುಂಬ ಅನ್ಯಾಯ ಮಾಡಿದ್ದಾನೆ, ಮದುವೆ ಆಗಿದ್ದಾನೆ, ನಿನ್ನ ಹತ್ರ ಏನು ಪ್ರೂಫ್ ಇಲ್ಲ ಅಂತ ಹೇಳಿ ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದಾನೆ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರು. ನಾನು ಆ ಹುಡುಗನ ಕರೆಸಿ ಮಾತಾಡಿದ್ರೆ, ನನಗೆ ಟೈಮ್ ಬೇಕು ಮೇಡಮ್, ನಾನು ಮದುವೆ ಆಗಿದ್ದೀನಿ, ಆ ಹುಡುಗಿ ಹತ್ರ ಏನೂ ಪ್ರೂಫ್ ಇಲ್ಲ ಅಂತ ಹೇಳಿ ವಾರ ಟೈಮ್ ಕೇಳಿದೆ ಅವ್ರ ತಂದೆ ತಾಯಿನ ಕರ್ಕೊಬರೋದಕ್ಕೆ. ನಮ್ಮ ಮನೇಲಿ ಯಾರು ಕರ್ಕೊಬರ್ತಾನೆ ಅಂತಂದ್ಬಿಟ್ಟು ಒಂದು ವಾರ ಟೈಮ್ ಕೊಟ್ಟರೆ ಕರ್ಕೊಬರಲಿಲ್ಲ. ಆವಾಗೂ ಕೇಳಿದ್ವಿ, ಯಾಕಪ್ಪ ಕರ್ಕೊಬಂದಿಲ್ಲ ಅಂತಂದರೆ, ಇಲ್ಲ ಮೇಡಮ್, ನಮ್ಮ ಕೈಲಿ ನಮ್ಮಪ್ಪ ನಮ್ಮಮ್ಮ ಯಾರೂ ಬರ್ತಿಲ್ಲ, ನೀನು ಮದುವೆ ಮಾಡ್ಕೊಂಡಿದ್ದೀನೋ ನಿನ್ನ ಪಾಡು ಎದ್ದು ಬಿದ್ದೇಳು, ನಾವು ಇಲ್ಲೇ ನೀವೇ ಮದುವೆ ಮಾಡಿಸಿ ಅಂತ ಹೇಳಿ ನನ್ನ ಆಫೀಸಿಗೆ ಬಂದಿದ್ದೆ. ನಾನೇ ಮದುವೆ ಆಫೀಸ್ ಮುಖಾಂತರನೇ ನಾನು ಏನು ಪ್ರಾಮಿಸ್ ಇದ್ದಿದೆಯೋ ಅದೆಲ್ಲ ತೊಗೊಂಡು ಆಮೇಲೆ ನಾನು ಮದುವೆ ಮಾಡಿಸಿದ್ದೀನಿ. ಇವಾಗ ಅವನು ಆ ಹುಡುಗಿನ ಪಾಪ ಬಿಟ್ಬಿಟ್ಟು ರೋಡಲ್ಲಿ ಬಿಟ್ಬಿಟ್ಟು, ನನಗೆ ಬೇಕಾಗಿಲ್ಲ, ನಮ್ಮಮ್ಮ ನಮ್ಮಪ್ಪ ಒಪ್ತಾ ಇಲ್ಲ, ಅವ್ರು ಒಪ್ಪಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ನಿನ್ನೆ ಅವ್ರ ಮನೆ ಇಂಟರ್ ಕ್ಯಾಸ್ಟ್ ಅಂತ ಹೇಳಿ, ಆ ಹುಡುಗಿ ದೇಸಿ ಬರುತ್ತೆ, ಹುಡುಗಂದು ಬೋವಿ ಸಮಾಜ ಬರುತ್ತೆ. ಅದಕ್ಕೆ ಹೋಗಿ ನಾವು ಮಾತಾಡಿದ್ವಿ, ಆಯ್ತಪ್ಪ ಮಾಡ್ಕೊಬಿಟ್ಟಿದ್ಯಾ, ಎಲ್ಲ ಯೂಸ್ ಅಂತೂ ಮಾಡಿಬಿಟ್ಟು ಆ ಹುಡುಗಿನ ಇವಾಗ ನನಗೆ ಬೇಕಾಗಿಲ್ಲ ಮೇಡಮ್, ನೀವೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಹೇಳಿ ದಬ್ಬಾಳಿಕೆ ನನಗೆ ಆಗ್ತಿದೆ. ನೀವು ಮದುವೆ ಮಾಡಿಸಿದ್ರಲ್ಲ, ನೀವೇನು ಬೇಕೋ ಮಾಡಿ, ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿ. ನಿಮ್ಮ ಆಫೀಸಲ್ಲಿ ಬಂದು ಮದುವೆ ಮಾಡ್ಕೊಂಡ್ರೆ ಅವಾಗ ಏನು ಹೇಳ್ದ? ನಾನು ಅವಾಗ ಖುಷಿಯಾಗೇ ಮದುವೆ ಆದ. ಆ ಹುಡುಗಿ ಬೇಕು ಅಂತಲೇ ಮದುವೆ ಆದ. ಈಗ ನೋಡಿದ್ರೆ ಇವಾಗ ನನಗೆ ಬೇಡ, ನಮ್ಮ ತಂದೆ ತಾಯಿ ಒಪ್ತಾ ಇಲ್ಲ ಅಂತ ಅವ್ರ ತಂದೆ ತಾಯಿ ಮೇಲೆ ಹೇಳ್ತಿದ್ದಾನೆ. ಯಾವ ರೀತಿ ಬಳಸ್ಕೊಂಡಿದ್ದಾನೆ ಹುಡುಗಿನ? ಪ್ರತಿ ಒಂದು ಥರನೂ ಹೆಣ್ಮಕ್ಳನ್ನ ಯಾವ ಥರ ಬಳಸ್ಕೋಬೇಕು ಎಲ್ಲ ಥರನೂ ಬಳಸ್ಕೊಂಡಿದ್ದ. ಆ ಹುಡುಗಿನ ರೂಮ್ ಮಾಡಿಟ್ಟು, ಮನೆ ಮಾಡಿಟ್ಟು, ಅವ್ರ ಮನೆಗೆ ಫ್ರೆಂಡ್ ಅಂತ ಹೇಳಿ ಆ ಹುಡುಗಿನ 4-5 ಸರಿ ಕರ್ಕೊಂಡು ಹೋಗಿದ್ದಾನೆ. ಅವ್ರ ತಂದೆ ತಾಯಿನೂ ಆ ಮನೆಯಲ್ಲಿ ಇಟ್ಟಿದ್ದಾರೆ 4-5 ಸರಿ ಇದ್ದು ಬಂದು, ಆಮೇಲೆ ಹುಡುಗಿನ ಮದುವೆ ಆಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವ್ರು ಇವಾಗ ನನಗೆ ಬೇಡ ಅಂತ ಹೇಳ್ತಿದ್ದಾರೆ. ಇವ್ರ ಹತ್ರ ದುಡ್ಡು ಬಳಕೆ, ದುಡ್ಡು ಒಡವೆ ಎಲ್ಲ ಯೂಸ್ ಮಾಡ್ಕೊಂಡು ಲಾಸ್ಟಿಗೆ ಬಿಸಾಕಿದ್ರು ಅಂತ. ಹಾಂ, ಬಿಸಾಕಿದ್ದಾರೆ. ಎಷ್ಟು ಯೂಸ್ ಮಾಡ್ಕೊ? ಇಷ್ಟು ಆ ಹುಡುಗಿ 3.5 ಲಕ್ಷವರೆಗೂ ಆ ಹುಡುಗಿ ಅಕೌಂಟಲ್ಲಿ ಇತ್ತಂತೆ, ಎಲ್ಲ ಅವನಿಗೆ ಕೊಟ್ಟಿದ್ದಾರೆ. ಮತ್ತು ಆ ಹುಡುಗಿ ಲಾಂಗ್ ಚೈನು, ಮಾಂಗಲ್ಯ ಚೈನು ಏನೇನೋ ಇದೆ ಮೇಡಮ್, ನನ್ನ ಹತ್ರ ಇದ್ದಿದ್ದೆಲ್ಲ ಅವನಿಗೆ ನಾನು ಕೊಟ್ಟಿದ್ದೀನಿ ಅಂತ ಕೊಡಿ. ಅವನ್ನ ಹೆಂಗೆ ಕೇಳಿದಾಗ, ನಮ್ಮ ಆಫೀಸಿಗೆ ಕರೆದು ಕೇಳಿದಾಗ ಕೂಡ ನಾನು ಕೊಟ್ಟಿದ್ದಾಳೆ ಮೇಡಮ್ ಅಂತಲೇ ಹೇಳಿದ್ದಾಳೆ. ಈಗ ಅವ್ರ ಅತ್ತೆ ಮಾವ ಇವ್ರ ಹತ್ರ ದುಡ್ಡಿರೋರ್ಗು ಬಳಸ್ಕೊಂಡಿದ್ದು ಆಚೆ ಆಗಿಬಿಟ್ಟಿದ್ದಾರೆ. ದುಡ್ಡೆಲ್ಲ ಏನು ಮಾಡಿದ್ರಂತ ಏನೂ ಹೇಳಿಲ್ಲ ಸರ್. ಈಗ ಅವ್ರಿಗೇನು ನ್ಯಾಯ ಕೊಡ್ಸಕ್ಕೆ ಬಂದಿರಿ? ಅವ್ರಿಗೇನು ನ್ಯಾಯ ಕೊಡ್ಸಕ್ಕೆ ಬಂದಿದ್ದೀನಿ ಅಂದರೆ, ಮದುವೆ ಆಗಿರೋದೇ ನಿಜ, ಅವ್ರ ಮನೆಗೆ ಕರ್ಕೊಂಡೋಗಿ ಆಕೆನ ಸಾಕ್ಕೊಂಡ್ಲಿ ಅಂತ ಹೇಳಿ ನಾವು ನ್ಯಾಯ ಕೊಡ್ಸಕ್ಕೆ ಬಂದಿದ್ದೀವಿ. ಒಟ್ಟಾರೆ ಪ್ರೀತಿಸಿ ಮದುವೆಯಾದ ಯುವತಿಗೆ ಇದೀಗ ಅನ್ಯಾಯವಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ನ್ಯಾಯಕ್ಕಾಗಿ ಯುವತಿ ಗಂಡನ ಮನೆ ಮುಂದೆ ಹಾಗೂ ಅಧಿಕಾರಿಗಳ ಕಚೇರಿ ಎದುರು ಹೋರಾಟ ನಡೆಸುತ್ತಿರುವುದು ಗಮನ ಸೆಳೆದಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.